ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಆಗಸ್ಟ್ 21 ಒಂದು ಬಹಳ ವಿಶೇಷವಾದಂತಹ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಬಹಳಷ್ಟು ಜುಡಿಷಿಯಲ್ ಆಸ್ಪಿರೆಂಟ್ಸ್ಗೆ ಒಂದು ಸಿಹಿ ಸುದ್ದಿ ತರುವಂತಹ ಒಂದು ಜಡ್ಜ್ಮೆಂಟ್ ಇದಾಗಿದೆ. ಅದೇನಂತಂದ್ರೆ 2025ರಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿತ್ತು. ಯಾರು ಜುಡಿಷಿಯರಿ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೆ ಅವರು ಕಡ್ಡಾಯವಾಗಿ 3 ವರ್ಷ ವಕೀಲಿಕೆ ಮಾಡಿರಬೇಕು ಅಂತ ಹೇಳುವಂಥದ್ದು. ಸೊ ಅದರದ್ದು ರಿವ್ಯೂ ಅಪ್ಲಿಕೇಶನ್ ಹಾಕಿ ಪಿಟಿಷನ್ ನಲ್ಲಿ ಏನು ಜಡ್ಜ್ಮೆಂಟ್ ಬಂದಿದೆ ಈಗ ರೀಸೆಂಟ್ ಆಗಿ, ಅಂದ್ರೆ ನಿನ್ನೆ ಬಂದಿರುವಂತಹ ಜಡ್ಜ್ಮೆಂಟ್, ಅದರಲ್ಲಿ 3 ವರ್ಷದಿಂದ 1 ವರ್ಷಕ್ಕೆ ಇಳಿಸಿದ್ದಾರೆ. 1 ವರ್ಷ ವಕೀಲಿಕೆ ಇದ್ರೆ ಸಾಕಂತ ಹೇಳಿ. ಸೊ ಅದರಲ್ಲಿ ಕೆಲವೊಂದು ಟ್ರಾನ್ಸಿಷನ್ ಪೀರಿಯಡ್, ಕೆಲವೊಂದು ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಬೇಕು ಬೇಡ, ಅಥವಾ ಲಾ ಕ್ಲರ್ಕ್ಶಿಪ್ ಹೇಳುವಂತ ಕೆಲವೊಂದು ಹೊಸ ಒಂದು ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ, ಸೊ ನಾವು ನೋಡಿದ ಹಾಗೆ ಸುಪ್ರೀಂ ಕೋರ್ಟ್ ರೆಡ್ಯೂಸಸ್ ಪ್ರಾಕ್ಟೀಸ್ ಕಂಡೀಷನ್ ಫಾರ್ ಜುಡಿಷಿಯಲ್ ಸರ್ವಿಸ್ ಟು 1 year. ಸೊ ಆಡ್ಸ್ 1 year ಈಚ್ ಟ್ರೈನಿಂಗ್ ಅಂಡ್ ಕ್ಲರ್ಕ್ಶಿಪ್. ಸೊ ಈ ಒಂದು ಡೈರೆಕ್ಷನ್ಸ್ ಅನ್ನ ಸುಪ್ರೀಂ ಕೋರ್ಟ್ 3 ಬೆಂಚ್ ಜಡ್ಜ್ಮೆಂಟ್ ಇದಾಗಿರುವಂಥದ್ದು. ಅದರಲ್ಲಿ 2 ಜಡ್ಜಸ್ ಫಾರ್ ಆಗಿ, ಅಂದ್ರೆ 1 ವರ್ಷದ ಪರವಾಗಿ ಜಡ್ಜ್ಮೆಂಟ್ ನೀಡಿದ್ದಾರೆ. ಒಬ್ಬರು ಡಿಸೆಂಟಿಂಗ್ ಜಡ್ಜ್ಮೆಂಟ್ ನೀಡಿದ್ದಾರೆ, ಅಂದ್ರೆ ಇಲ್ಲ 3 ವರ್ಷನೇ ಬೇಕಂತ ಹೇಳಿ. ಬಟ್ ಮೆಜಾರಿಟಿ ನಿಮ್ಗೆ ಅಪ್ಲೈ ಆಗೋದಕ್ಕೆ ಈ 1 ವರ್ಷದ ರೂಲ್ ಅಪ್ಲೈ ಆಗತ್ತೆ. ಸೊ ಡೈರೆಕ್ಷನ್ಸ್ ಏನು ಅಂತ ಹೇಳಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಯಾಕಂದ್ರೆ ತುಂಬಾ ಜನ ಈಗ ಉದಾಹರಣೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನೋಟಿಫಿಕೇಶನ್ ಇಶ್ಯೂ ಆಗ್ಬಿಟ್ಟಿದೆ. ಸೊ ಈ ನೋಟಿಫಿಕೇಶನ್ ಇಶ್ಯೂ ಆದಾಗ ಇದು ನಮ್ಗೆ ಹೇಗೆ ಅಪ್ಲೈ ಆಗತ್ತೆ? ನಾವು ಆಲ್ರೆಡಿ ಅಪ್ಲೈ ಮಾಡ್ಲಿಲ್ಲ, 1 ವರ್ಷ ಬೇಕಂತ ಹೇಳಿ ಅಪ್ಲೈ, 3 ವರ್ಷ ಬೇಕಂತ ಹೇಳಿ ಅಪ್ಲೈ ಮಾಡಲಿಲ್ಲ, ಹೀಗೆ ತುಂಬಾ ಡೌಟ್ಸ್ ಗಳಿವೆ. ಅಥವಾ ಲಾ ಕ್ಲರ್ಕ್ಶಿಪ್ ಅನ್ನು ನಾವು ಹೇಗೆ ತಗೊಳ್ಳೋದು ಹೇಳುವಂಥದ್ದು. ಸೊ ನೀವು ಅನ್ಕೊಳ್ತಾರಂತ ಲಾ ಕ್ಲರ್ಕ್ಶಿಪ್ ಇದಲ್ಲ, ಇದು ಸಮಥಿಂಗ್ ಡಿಫ್ರೆಂಟ್ ಇದು ಆಸ್ಪೆಕ್ಟ್. ಓಕೆ, ಸೊ ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನೋಡಿ, ಬೇಸಿಕಲಿ ಯಾವ ಕೇಸ್ ಇದು? ಭೂಮಿಕಾ ಟ್ರಸ್ಟ್ ಅಂತ ಹೇಳುವಂಥದ್ದು, ಭೂಮಿಕಾ ಟ್ರಸ್ಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್. ಸೊ ಅದ್ರದ್ದು ನಾವು ಹಿನ್ನೆಲೆ ತಿಳ್ಕೊಳ್ಬೇಕಂತಂದ್ರೆ, ಇದು ರಿವ್ಯೂ ಪಿಟಿಷನ್, ಮೂಲ ರಿಟ್ ಪಿಟಿಷನ್ ನ ಒಂದು ರಿವ್ಯೂ ಪಿಟಿಷನ್. ಸೊ ಮೇನ್ ಜಡ್ಜ್ಮೆಂಟ್, ಒಂದು ಜಡ್ಜ್ಮೆಂಟ್ ತುಂಬಾ ಒಂದು ಬಹಳ ಚರ್ಚೆಗೆ ಈಡಾಗಿರುವಂತಹ ಜಡ್ಜ್ಮೆಂಟ್ ಜುಡಿಷರಿ ಎಕ್ಸಾಮಿನೇಷನ್ ಆಸ್ಪಿರೆಂಟ್ಸ್ ಅಲ್ಲಿ ಅಂತಂದ್ರೆ 3 ವರ್ಷ ಕಡ್ಡಾಯವಾಗಿ ಬೇಕು ಅಂತ ಹೇಳಿ. ಸೊ ಅದೇ ತಕ್ಕನಾಗೆ ನಮ್ಮ ಕರ್ನಾಟಕದಲ್ಲೂ ಸಹ 3 ವರ್ಷ ವಕೀಲಿಕೆ ಬೇಕಂತ ಹೇಳಿ ರೂಲ್ಸ್ ಮಾಡಿ ನೋಟಿಫಿಕೇಶನ್ ಕೂಡ ಇಶ್ಯೂ ಮಾಡಿದ್ರು. ಅದಕ್ಕೆ ಬೇಕಾಗಿರುವಂತಹ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಕೂಡ ತುಂಬಾ ಜನ ಕಲೆಕ್ಟ್ ಮಾಡಿದಿದ್ರು ಅಲ್ವಾ. ಅಂದ್ರೆ ಇಂತಿಂಥ ವ್ಯಕ್ತಿಗಳಿಂದ, ಇಂತಿಂಥ ಗಣ್ಯರಿಂದ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ತಗೊಳ್ಬೇಕು ಹೇಳುವಂಥದ್ದು. ಸೊ ಆ ಜಡ್ಜ್ಮೆಂಟ್ ಅನ್ನ ರಿವ್ಯೂ ಮಾಡಿ ನಿನ್ನೆ ಜಡ್ಜ್ಮೆಂಟ್ ಬಂದಿದೆ. ಓಕೆ, ಸೊ ಅದ್ರಲ್ಲಿ ಏನ್ ಹೇಳ್ತಾರೆ? 1 ವರ್ಷ ಸಾಕು ಅಂತ ಹೇಳಿ. ಅದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿದ್ದಾರೆ. ಸೊ ಈ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ನೋಡಿ, ಈ ಜಡ್ಜ್ಮೆಂಟ್ ಬಂದ ದಿನದಿಂದ ಅಪ್ ಟು ನಿನ್ನೆ ತನಕ ಅಂತ ಆದ್ರೆ ಆಲ್ರೆಡಿ 1 ವರ್ಷ ಆಗ್ಬಿಟ್ಟಿದೆ. ಸೊ ಅದನ್ನ 1 ವರ್ಷ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಸೊ ಆಕ್ಚುಲಿ ಫ್ರೆಶ್ ಗ್ರಾಜುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು ಹೇಳುವಂತ ಯಾವಾಗ್ಲೂ ಅಲ್ಲ, ಓನ್ಲಿ ಅಪ್ ಟು ದಿಸ್ ಟ್ರಾನ್ಸಿಷನ್ ಪೀರಿಯಡ್. ಓಕೆ, ಸೊ ಅದ್ರದ್ದು ಡೀಟೇಲ್ ನಾವು ನೋಡ್ತಾ ಹೋಗೋಣ. ಓಕೆ, ಆಲ್ ಲಾ ಗ್ರಾಜುಯೇಟ್ಸ್ ಕ್ಯಾನ್ ಅಪ್ಲೈ ಅಂಡ್ 1 year ಡೀಮ್ಡ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಇದು ಆಲ್ರೆಡಿ 1 ವರ್ಷ ಆಗ್ಬಿಟ್ಟಿರೋದಕ್ಕೆ ಈ ಜಡ್ಜ್ಮೆಂಟ್ ಅನ್ನ ರಿವ್ಯೂ ಮಾಡ್ಲಿಕ್ಕೋಸ್ಕರ ಅದನ್ನೇ 1 ವರ್ಷ ಅಂತ ರಿವ್ಯೂ ತಗೊಂಡು ಈಗ ಪಾಸ್ಡ್ ಔಟ್ ಅಲ್ಲ, ಮೇನ್ ಆಗಿ ಏನ್ ಹೇಳ್ತಾರೆ, ಈ ಡೇಟ್ ಇನ್ ತನಕ 2027 ತನಕ ಯಾವ್ಯಾವ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಥವಾ ಅಡ್ವರ್ಟೈಸ್ಮೆಂಟ್ ಇಶ್ಯೂ ಮಾಡ್ತಾರೆ, ಆ ಡೇಟ್ ಯಾರು ಪಾಸ್ಡ್ ಔಟ್ ಅಂತ ಅವರಲ್ಲ, ಆಯ್ತಾ. ಸೊ ಆ ನೋಟಿಫಿಕೇಶನ್ಸ್ ಗಳಿಗೆಲ್ಲ ಸಹ ಒಂದು ರೂಲ್ ಅಪ್ಲೈ ಆಗತ್ತೆ, ಒಂದು ರೀತಿಯ ಡೈರೆಕ್ಷನ್ಸ್. ಅದ್ರ ನಂತರದ್ದು ಇನ್ನೊಂದು ರೂಲ್ ಅಪ್ಲೈ ಆಗತ್ತೆ, ಅಲ್ಲಿ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಎಲ್ಲ ಬೇಕು. ಬಟ್ ಇದಕ್ಕಿಂತ ಪೂರ್ವದಲ್ಲಿ ಯಾರ್ಯಾರು ಅಪ್ಲೈ ಮಾಡ್ತಾರೆ, ಅಂದ್ರೆ ಅಪ್ಲೈ ಹೇಳೋದಕ್ಕಿಂತ ಹೆಚ್ಚಾಗಿ ಏನಾಗತ್ತೆ ಅಂತಂದ್ರೆ, ಇದಕ್ಕಿಂತ ಪೂರ್ವವಾಗಿ ಇಶ್ಯೂ ಮಾಡಿರುವಂತಹ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಹಾಗೆ ಕೊಟ್ಟಿದ್ದಾರೆ, ಗ್ರಾಜುಯೇಟ್ಸ್ ಅಂತಲ್ಲ. ಯಾಕಂದ್ರೆ ಯಾವಾಗ್ಲೂ ಈಗ ತುಂಬಾ ಜನರಿಗೆ ಡೌಟ್ ಬರುತ್ತೆ, ನಾವು ಫೈನಲ್ ಇಯರ್ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ನಾವು ಅಪ್ಲೈ ಮಾಡ್ಬೋದಾ ಅಂತ ಹೇಳುವಂಥದ್ದು. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಆ ನೋಟಿಫಿಕೇಶನ್. ಯಾಕಂದ್ರೆ ಆ ರಾಜ್ಯದ ಹೈಕೋರ್ಟ್ ಅಥವಾ ಕನ್ಸರ್ನ್ ಸ್ಟೇಟ್ ಗವರ್ಮೆಂಟ್ ನೋಟಿಫಿಕೇಶನ್ ಇಶ್ಯೂ ಮಾಡಿದಾಗ ಪರ್ಟಿಕ್ಯುಲರ್ ಒಂದು ಡೇಟ್ ಕೊಟ್ಟಿರತ್ತೆ, ಆ ದಿನದಂದು ಗ್ರಾಜುಯೇಟ್ ಆಗಿದ್ರೆ ಅಂತ ಹೇಳುವಂಥದ್ದು ಕೊಟ್ಟಿರತ್ತೆ. ಓಕೆ, ಸೊ ನಾವೀಗ ಹೀಗೆ ಬ್ಲಾಂಕೆಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಗ್ರಾಜುಯೇಟ್ಸ್ ಆಗಿದ್ರೆ ನೀವು ನೋಟಿಫಿಕೇಶನ್ ಇಶ್ಯೂ ಮಾಡೋ ಸಂದರ್ಭದಲ್ಲಿ ಅಥವಾ ಯಾವ ಡೇಟಿಗೆ ಅವ್ರು ಹೇಳಿರ್ತಾರೆ ಆ ಡೇಟಿಗೆ ನೀವು ಗ್ರಾಜುಯೇಟ್ ಆಗಿದ್ರೆ 1 year ಆಕ್ಟಿವ್ ಪ್ರಾಕ್ಟೀಸ್ ಅಂತ ಹೇಳಿ, ಡೀಮ್ಡ್ ಪ್ರಾಕ್ಟೀಸ್ ಅಂತ ಹೇಳಿ ಕಾನೂನೇ ಪರಿಗಣಿಸಿ ನೀವು ಯಾವುದೇ ಒಂದು ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ನೀಡದೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಜುಡಿಷಿಯರಿ ಎಕ್ಸಾಮಿನೇಷನ್. ಅಂದ್ರೆ ಆಕ್ಚುಲಿ ಈಗ ಪ್ರೆಸೆಂಟ್, ಆಯ್ತಾ, ಈಗ ಕರ್ನಾಟಕದ ಸಿಚುವೇಶನ್ ನಾವು ಆಮೇಲೆ ಬರೋಣ. ಯಾಕಂದ್ರೆ ಕರ್ನಾಟಕದಲ್ಲಿ ಮಧ್ಯದಲ್ಲಿ 2026 ಆಲ್ರೆಡಿ ಇಶ್ಯೂ ಮಾಡ್ಬಿಟ್ಟಿದ್ರು, ಆಯ್ತಾ.
ಮತ್ತೆ ಇನ್ನು ತುಂಬಾ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇದೇ ಜಜ್ಮೆಂಟ್ ಅಲ್ಲೇ ಹೈಕೋರ್ಟ್ನವರು ಅಪ್ಲಿಕೇಶನ್ ಹಾಕಿ ಈ ನೋಟಿಫಿಕೇಶನ್ ಅನ್ನ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಕೇಳಿದಿದ್ರು. ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿರ್ಲಿಲ್ಲ, ಯಾಕಂದ್ರೆ ಇನ್ನೂ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು ಸ್ಟೂಡೆಂಟ್ಸ್ ಗಳಲ್ಲಿ ಅಂತ ಹೇಳೋ ಕಾರಣಕ್ಕೆ ನಾನು ಅದ್ರ ಬಗ್ಗೆ ಏನು ವಿಡಿಯೋ ಮಾಡಿರ್ಲಿಲ್ಲ. ಬಟ್ ಇವತ್ತು ಹೇಳ್ತೀನಿ, ಯಾಕಂದ್ರೆ ಆಲ್ರೆಡಿ ಇದರಲ್ಲಿ ಜಜ್ಮೆಂಟ್ ಬಂದಿರೋ ಕಾರಣಕ್ಕೋಸ್ಕರ ಹೈಕೋರ್ಟ್ನವರು ಇದರ ಪ್ರೀವಿಯಸ್ ಡೇಟ್ ಅಲ್ಲೇ ನೀವು ಇದನ್ನು ಚೆಕ್ ಮಾಡಿದ್ರೆ, ಇದೇ ಕೇಸಿನ ಪ್ರೀವಿಯಸ್ ಡೇಟ್ ಅಲ್ಲ, ಅದೇ ಕೇಸಲ್ಲಿ ಕರ್ನಾಟಕ ಹೈಕೋರ್ಟ್ ದೇ ಹ್ಯಾವ್ ಆಸ್ಡ್ ಪರ್ಮಿಷನ್ ಟು ವಿಡ್ರಾ ದಿ ಏನ್ ಇಶ್ಯೂ ಮಾಡಿದ್ರಲ್ಲ ನೋಟಿಫಿಕೇಶನ್, ಅದನ್ನ ವಿಡ್ರಾ ಮಾಡ್ಲಿಕ್ಕೆ ಪರ್ಮಿಷನ್ ಕೇಳಿದ್ರು. ಸೊ ಪ್ರಾಬಬಲಿ ಹೊಸ ನೋಟಿಫಿಕೇಶನ್ ಆಗಬಹುದು, ಆಯ್ತಾ? ಯಾಕಂದ್ರೆ ಪರ್ಮಿಷನ್ ಕೇಳಿದ್ದಾರೆ, ಬಟ್ ಹೈಕೋರ್ಟ್ ಅಫಿಷಿಯಲಿ ವಿಡ್ರಾ ಮಾಡಿಲ್ಲ ಇನ್ನು ತನಕ. ನಾನು ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಆಗಿರ್ಲಿಲ್ಲ. ಐ ಡೋಂಟ್ ನೋ, ಲೈಕ್ ಆ ಸಂದರ್ಭದಲ್ಲಿ ಆದ್ರೆ ಐ ಕ್ಯಾನ್ ನಾಟ್ ಸೇ. ಸೊ ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಇನ್ನು ಹೈಕೋರ್ಟ್ ಇಂದ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿರಲಿಲ್ಲ ವಿಡ್ರಾ ಮಾಡಿರುವಂತದ್ದು, ಆಯ್ತಾ? ಇದು ಒಂದು ಆಸ್ಪೆಕ್ಟ್. ಹಾಗಾದ್ರೆ ತುಂಬಾ ಜನರಿಗೆ ಹಾಗೆ ನಾವು ಆಲ್ರೆಡಿ ಅಪ್ಲೈ ಮಾಡ್ಬಿಟ್ಟಿದ್ದೇವೆ, ಈಗ ನಾವು 1 ವರ್ಷ ಅಥವಾ ಬರೀ ಗ್ರಾಜುಯೇಟ್ ಆದ್ರೂ ಆಗತ್ತಾ ಅಂತ ಹೇಳುವಂತ ನಿಮ್ಗೆ ಡೌಟ್ಸ್ ಬರ್ತಾ ಹೋಗುತ್ತೆ. ಸೊ ನಾವು ಡೀಟೇಲ್ ಆದ ಡೈರೆಕ್ಷನ್ ಗಳನ್ನ ನೋಡ್ಕೊಂಡೆ ಅರ್ಥ ಮಾಡ್ಕೊಳ್ತಾ ಹೋಗೋಣ, ಆಯ್ತಾ? ಸೊ ಬೇಸಿಕಲಿ ನಾವು ತುಂಬಾ ಬೇಸಿಕಲಿ ಹೇಳ್ಬೇಕಂತಂದ್ರೆ 2027 ತನಕ ನೀವು ಆಲ್ರೆಡಿ ಲಾ ಗ್ರಾಜುಯೇಟ್ಸ್ ಆಗಿದ್ರೆ ಪ್ರಾಕ್ಟೀಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗದೆ ಎಕ್ಸಾಮ್ಗೆ ಸ್ಟಡಿ ಮಾಡಿ ಅಷ್ಟು ಬೇಗ ನಿಮ್ಗೆ ನೋಟಿಫಿಕೇಶನ್ ಕರೆದ್ರೆ ಆವಾಗ ನೀವು ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಇದು ನಾವು ತುಂಬಾ ಒಂದು ಬೇಸಿಕ್ ಆಗಿ ಹೇಳುವಂಥದ್ದು. ಅದ್ರದ್ದು ಇನ್ನೂ ಬೇರೆ ಬೇರೆ ಆಯಾಮಗಳಿವೆ, ಓಕೆ? ಬಟ್ ಅದ್ರ ನಂತರ ಆದ್ರೆ ಆಮೇಲೆ ಕಡ್ಡಾಯವಾಗಿ 1 ವರ್ಷ 3 ವರ್ಷಕ್ಕೆ ಹೇಳ್ತಾ ಇಲ್ಲ, 1 ವರ್ಷ ಆಕ್ಟಿವ್ ಪ್ರಾಕ್ಟೀಸ್ ಬೇಕಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅನ್ನ ನೀಡಬೇಕಂತ ಹೇಳಿ ಹೇಳ್ತಾರೆ. ಸೊ ನೋಡೋಣ, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ನಾವೊಂದು ಐ ಹ್ಯಾವ್ ಮೇಡ್ ಅ ಚಾರ್ಟ್, ಆಯ್ತಾ? ಈ ಒಂದು ಬಿಫೋರ್ 31/3/2027 ಅಂದ್ರೆ ಮಾರ್ಚ್ 2027 ಅಂದ್ರೆ ಯಾವತ್ತಿಂದ? ಮೇ 20, 2025. ಇದು ಯಾವುದು ದಿನ? ಇದು 3 ವರ್ಷ ಬೇಕು ಅಂತ ಹೇಳಿ ನೀಡಿರುವಂತಹ ಜಡ್ಜ್ಮೆಂಟ್ ಅಲ್ವಾ? ಸೊ ಈ ಸಮಯದಿಂದ ಈ ಸಮಯ ತನಕ ಇರುವಂತಹ ಸಮಯಕ್ಕೆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಸೊ ಇದನ್ನ ಸ್ವಲ್ಪ ಸುಲಭ ಆಗಲಿ, ಯಾಕಂದ್ರೆ ಅಡ್ಜಸ್ಟ್ ಆಗಿರೋದಿಲ್ಲ, ಸ್ಟೂಡೆಂಟ್ಸ್ ಗಳಿಗೆ ಕಲ್ಪನೆ ಇರೋದಿಲ್ಲ. ಒಂದೇ ಸಲ 3 ವರ್ಷ ಪ್ರಾಕ್ಟೀಸ್ ಬೇಕಂತಂದ್ರೆ ಅವ್ರಿಗೂ ಕಷ್ಟ ಆಗತ್ತೆ ಹೇಳಿ. ಸೊ ಟ್ರಾನ್ಸಿಷನ್ ಅಂದ್ರೆ ಈಗ ನಾವು ಆ ಒಂದು ಸ್ಥಿತಿಯಿಂದ ಬದಲಾಗ್ತಾ ಇದಾವಲ್ಲ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಇದರದ್ದು ಉಪಯೋಗ ಬಹಳಷ್ಟು ವಿದ್ಯಾರ್ಥಿಗಳು ತಗೊಳ್ಬೇಕು. ಯಾರು ಓದ್ತಿದ್ದೀರಿ, ಕರಿಯರ್ ಓರಿಯೆಂಟೆಡ್ ಇದ್ದೀರಿ, ಜಡ್ಜ್ ಆಗ್ಬೇಕಂತ ಇದ್ದೀರಿ, ಖಂಡಿತವಾಗ್ಲೂ ನೀವು ಇಷ್ಟೊಳಗೆ ಈಗ ಕರ್ನಾಟಕದಲ್ಲಿ ವಿಡ್ರಾ ಮಾಡಿದ್ರೆ, ಈಗ ಓಕೆ ಪರ್ಮಿಷನ್ ತಗೊಂಡಿದ್ದಾರೆ, ಬಟ್ ವಿಡ್ರಾ ಮಾಡಿದ್ರೆ ಅಷ್ಟರೊಳಗೆ ನೋಟಿಫೈ ಮಾಡಿದ್ರೆ, ಯಾಕಂದ್ರೆ ಅಷ್ಟೇ ಸಾಕಾಗೋದಿಲ್ಲ, ಈಗ ರೂಲ್ಸ್ ಕೂಡ ಮಾಡಬೇಕು. ಸ್ಟೇಟ್ ಗವರ್ಮೆಂಟ್ ಹೊಸದಾಗಿ ರೂಲ್ಸ್ ಮಾಡಿದ ನಂತರ ಆಮೇಲೆ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ. ಅದು ಕೂಡಲೇ ಪ್ರೋಸೆಸ್ ಕೂಡ ಆಗ್ಬೋದು. ಎಷ್ಟು ಸಮಯ ಆಗತ್ತೆ ಅಂತ ಹೇಳಿ ಈಗಲೇ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇಷ್ಟು ಸಮಯದೊಳಗೆ ಕರ್ನಾಟಕ ಮತ್ತೆ ಅದೇ ಈ ಸಲ 90 ಪೋಸ್ಟ್ಗೆ ಕರೆದಿತ್ತು, ಅದನ್ನ ವಿಡ್ರಾ ಮಾಡಿ ಎಷ್ಟು ಪೋಸ್ಟ್ಗೆ ಕರೆಯುತ್ತೋ ಇಷ್ಟು ಸಮಯದೊಳಗೆ ಕರೆದ್ರೆ ದೆನ್ ಯು ಆರ್ ಡೆಫಿನೆಟ್ಲಿ ಎಲಿಜಿಬಲ್ ಟು ಅಪ್ಲೈ, ಆಯ್ತಾ? ಸೊ ಹಾಗಾದ್ರೆ ಇನ್ನು ಕೆಲವೊಂದು ಟರ್ಮ್ಸ್ ಇದೆ, ಟ್ರೈನಿಂಗ್ ಮತ್ತೆ ಸ್ಯಾಲ್ರಿ ಬಗ್ಗೆ ಹೇಳ್ತಿದ್ದಾರೆ, ಟ್ರೈನಿ ಜಡ್ಜಸ್ ಅಂತ ಹೇಳ್ತಾರೆ, ಲಾ ಕ್ಲರ್ಕ್ಶಿಪ್. ಸೊ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಅಂತಂದ್ರೆ, ನಾವು ಹೇಗೆ ಲಾ ಕ್ಲರ್ಕ್ ಆಗ್ಬೇಕು, ಹೇಗೆ ಡಿಸ್ಟ್ರಿಕ್ಟ್ ಜಡ್ಜ್ ಹತ್ರ ಲಾ ಕ್ಲರ್ಕ್ಶಿಪ್ ಅನ್ನ ತಗೊಳ್ಬೇಕು, ಏನದು ಆಕ್ಚುಲಿ ಅಂತ ಹೇಳುವಂತದ್ದು ಕನ್ಫ್ಯೂಷನ್ ಇದೆ. ಅದನ್ನು ನೋಡ್ತಾ ಹೋಗೋಣ. ಸೊ ಡೈರೆಕ್ಷನ್ಸ್ ಅನ್ನ ನೋಡೋಣ ನಾವು ಪ್ರಾಪರ್ಲಿ. ಓಕೆ, ಸೊ ಇಲ್ಲಿ ಹೇಳಿರೋ ಪ್ರಕಾರ ಈ ಡೇಟ್ ಇಂದ, ಆಯ್ತಾ, 25/2025 ದಟ್ ಇಸ್ ದ ಮೇನ್ ಜಡ್ಜ್ಮೆಂಟ್ ಸುಪ್ರೀಂ. ಇದೊಂದು ಡೈರೆಕ್ಷನ್ಸ್ ಅನ್ನ ಸುಪ್ರೀಂ ಕೋರ್ಟ್ ಇಶ್ಯೂ ಮಾಡಿ ಈ ಒಂದು ಸ್ಕೀಮ್ ಪ್ರಪೋಸ್ ಮಾಡಿದೆ. ಈ ಸ್ಕೀಮ್ ಅನ್ನ 5 ವರ್ಷ ತನಕ, ಸೊ ಇದು ಪರ್ಮನೆಂಟ್ ಅಂತಾನೂ ಅಲ್ಲ. ಈಗ ಉದಾಹರಣೆಗೆ ನೀವು 10th ಓದ್ತಿರ್ತೀರಿ, SSLC ಓದ್ತಿರ್ತೀರಿ, ನೀವು ಓದುವಾಗ ಒಂದು 7 ವರ್ಷ ಆಗ್ಬೋದು, ಆವಾಗ ಕಂಪ್ಲೀಟ್ ಚೇಂಜ್ ಆಗಿರ್ಬೋದು. ಯಾಕೆಂದ್ರೆ ಇದು ಬರೀ 5 ವರ್ಷದ ಸ್ಕೀಮ್ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ಕೊಂಡು ಬೇಕಾ ಬೇಡವಾ ಅಂತ ಹೇಳಿ ಚೇಂಜ್ ಆಗುತ್ತೆ. ಸೊ ಒಂದು ಡೈರೆಕ್ಷನ್ಸ್ ಇಶ್ಯೂ ಮಾಡಿದ್ದಾರೆ. ಸೊ ನೋಡಿ, ಇಟ್ ವುಡ್ ಅಪ್ಲೈ ಟು ಆಲ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆರ್ ಅಡ್ವರ್ಟೈಸ್ಮೆಂಟ್ ಇಶ್ಯೂಸ್ ಟು ದಿ ಪೋಸ್ಟ್ ಆಫ್ ದಿ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್. ಡಿಸ್ಟ್ರಿಕ್ಟ್ ಜಡ್ಜ್ ಇದಲ್ಲ, ಬರೀ ಜೂನಿಯರ್ ಡಿವಿಷನ್ ಸಿವಿಲ್ ಜಡ್ಜ್. ಈ ಪೋಸ್ಟ್ಗೆ ಯಾವ್ಯಾವಾಗ ನೋಟಿಫಿಕೇಶನ್ ಕರೆದಿದ್ದಾರೆ, ಆಲ್ರೆಡಿ ಕರೆದಿರಬಹುದು, ಆಯ್ತಾ? ಯಾಕಂದ್ರೆ ನೋಡಿ, ಜಡ್ಜ್ಮೆಂಟ್ ಅಂಡರ್ ರಿವ್ಯೂ ಈ ಸಮಯ, ಆ ಟ್ರಾನ್ಸಿಷನ್ ಪೀರಿಯಡ್ ಅಂತ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ. ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಯಾವ್ಯಾವ ನೋಟಿಫಿಕೇಶನ್ ಕರೆದಿದ್ದಾರೆ ಅಥವಾ ಕರಿಬಹುದು, ಅದೆಲ್ಲದಕ್ಕೂ ಈ ಡೈರೆಕ್ಷನ್ಸ್ ಅನ್ನು ಅಪ್ಲೈ ಮಾಡ್ತಾರೆ 73 ಅಲ್ಲಿ. ಸೊ ಅದರಲ್ಲಿ ಹೇಳೋ ಪ್ರಕಾರ
ತುಂಬಾ ಸ್ಥೂಲವಾಗಿ ಹೇಳ್ತಾ ಹೋಗ್ತಾನೆ, ತುಂಬಾ ಡೀಟೇಲ್ ಆಗಿ ಹೇಳೋದಿಲ್ಲ. ಸೊ ಬೇಸಿಕಲಿ ಏನಂತಂದ್ರೆ 3 ವರ್ಷದ ಪ್ರಾಕ್ಟೀಸ್ ಬೇಡ ಅಂತ ಹೇಳ್ತಾರೆ. ಆಯ್ತಾ, ಎಲ್ಲ ಲಾ ಗ್ರಾಜುಯೇಟ್ಸ್, ಆಲ್ ಲಾ ಗ್ರಾಜುಯೇಟ್ಸ್ ಆರ್ ಎಲಿಜಿಬಲ್ ಟು ಅಪ್ಲೈ. 3 ವರ್ಷದ ಪ್ರಾಕ್ಟೀಸ್ ಬೇಡ. ಆಯ್ತಾ, ಮತ್ತೆ ಇನ್ನೊಂದೇನ್ ಹೇಳ್ತಾರೆ, 1 ವರ್ಷ ಹೇಗೋ ಪಾಸ್ ಆಗ್ಬಿಟ್ಟಿದೆ ಅಲ್ವಾ, 1 ವರ್ಷ ಜಡ್ಜ್ಮೆಂಟ್ ಬರ್ಲಿಕ್ಕೆ 1 ವರ್ಷ ಆಲ್ರೆಡಿ ಆಗಿದೆ. ಅದಕ್ಕೋಸ್ಕರ ಈಗ ನೀವು ನೋಡಿರ್ಬೋದು ಡೀಮ್ಡ್ 1 ಇಯರ್ ಅಂತ ಹೇಳಿ ಆಯ್ತು. ಆಯ್ತಾ, ಸೊ ಇಲ್ಲಿಗೆ ಏನಾಯ್ತು, ನಾವು ಹೀಗೆ ತಗೊಳ್ಳೋದಾದ್ರೆ, ಸೊ ಆಲ್ರೆಡಿ ಡೀಮ್ಡ್ 1 ಇಯರ್ ಆಗ್ಬಿಟ್ಟಿದೆ. ಸೊ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಡೀಮ್ಡ್ 1 ಇಯರ್. ಕೋರ್ಟೇ ನಿಮ್ಗೆ ಗ್ರಾಂಟ್ ಮಾಡಿದೆ, 1 ವರ್ಷ ಪ್ರಾಕ್ಟೀಸ್ ಮಾಡಿದಿರಿ ಅಂತ. ನೀವು ಒಂದ್ ವೇಳೆ ಕೋರ್ಟಿಗೆ ಹೋಗಿರೋದಿದ್ರು ಸಹ, ಆಕ್ಟಿವ್ ಪ್ರಾಕ್ಟೀಸ್ ಮಾಡಿರೋದಿದ್ರು ಸಹ, ಈ ಕಾರಣಕ್ಕೋಸ್ಕರ ಡೀಮ್ಡ್ ಆಕ್ಟಿವ್ ಪ್ರಾಕ್ಟೀಸ್ ಅಂತ ಹೇಳಿ ಕನ್ಸಿಡರ್ ಆಗಬಹುದು. ಸೊ ಎವ್ರಿಥಿಂಗ್ ಇಸ್ ಸಬ್ಜೆಕ್ಟ್ ಟು ದ ಹೈಕೋರ್ಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ರೂಲ್ಸ್ ಏನ್ ಇಶ್ಯೂ ಮಾಡತ್ತಲ್ಲ, ಅದ್ರ ಮೇಲೆ ಹೋಗತ್ತೆ. ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ನೀಡಿರೋದು. ಇದರ ಆಧಾರದ ಮೇಲೆ ಸ್ಟೇಟ್ ಗವರ್ಮೆಂಟ್ ಮತ್ತೆ ಹೈಕೋರ್ಟ್ ಸೇರ್ಕೊಂಡು ರೂಲ್ಸ್ ಗಳನ್ನ ಮಾಡ್ತಾರೆ. ಆಯ್ತಾ, ಅದನ್ನು ನಾವು ನೋಡ್ಬೇಕಾಗತ್ತೆ. ಇದೇ ಫೈನಲ್, ಆಬ್ವಿಯಸ್ಲಿ ಫೈನಲ್. ಮೈನರ್ ವೇರಿಯೇಷನ್ ಗಳು ಇರಬಹುದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ಶಲ್ ನಾಟ್ ಬಿ ರಿಕ್ವೈರ್ಡ್ ಟು ಫರ್ನಿಶ್ ಅ ಸಪರೇಟ್ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್. ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಬೇಡ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್, ತಪ್ಪು ತಿಳ್ಕೊಳ್ಬೇಡಿ, ಈ ಸಮಯದಲ್ಲಿ ಗ್ರಾಜುಯೇಟ್ಸ್ ಆದವರಲ್ಲ, ಈ ಸಮಯದಲ್ಲಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಬಂದಿದ್ರೆ ಅಂತ ಇದಕ್ಕೆ. ಸೊ ನೋ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್. ಇದು ನಿಮ್ಮ ABCOP ಅಲ್ಲ, ಇದು ಬೇರೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂತ ಹೇಳಿ ಜಡ್ಜ್ ಹತ್ರ ಅಥವಾ ನಿಮ್ಮ ಸೀನಿಯರ್ ಹತ್ರ ತಗೊಳ್ಳುವಂತಹ ಸರ್ಟಿಫಿಕೇಟ್ ಆಗಿತ್ತು. ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಆಯ್ತಾ, ಇದು ಒಂದು. ಹಾಗೆ ನೆಕ್ಸ್ಟ್ ಇನ್ನೊಂದು ಟ್ರೈನಿಂಗ್ ಬಗ್ಗೆ. ಈಗ 3 ವರ್ಷ ಅಂತ ಹೇಳ್ತಿದ್ರಲ್ವಾ, 3 ವರ್ಷ ಬೇಕು. ಸೊ 3 ವರ್ಷದಲ್ಲಿ 2 ವರ್ಷ ಬೇಡ, 1 ವರ್ಷ ಸಾಕು ಅಂತ ಹೇಳಿದ್ರು. ಬಟ್ ಟ್ರೈನಿಂಗ್ ಸಾಕಾಗೋದಿಲ್ಲ ಅಲ್ವಾ, ಎಕ್ಸ್ಪೀರಿಯನ್ಸ್ ಸಾಕೋದಿಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಆ 2 ವರ್ಷವನ್ನ ಟ್ರೈನಿಂಗ್ಗೆ ನಿಯೋಜನೆ ಮಾಡಿದ್ದಾರೆ. ಸೊ ಅಂತ ಜಡ್ಜಸ್ ಗಳನ್ನ ಟ್ರೈನಿಂಗ್ ಜಡ್ಜಸ್ ಅಂತ ಹೇಳಿ ಕರೀತಾರೆ. ಆಯ್ತಾ, ಇದು ಸೇಮ್, ಇದು ಲೈಕ್ ಟ್ರಾನ್ಸಿಷನ್ ಪೀರಿಯಡ್ ಗಿಂತ ಮೊದಲು ಅಪ್ಲೈ ಆದವರಿಗೂ ಅಥವಾ ಆಮೇಲೆ ಅಪಾಯಿಂಟ್ ಆದವರಿಗೂ ಸೇಮ್ ಆಗತ್ತೆ. ಅಂದ್ರೆ ಸೇಮ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇನ್ನೂ ಡೀಟೇಲ್ಸ್ಗೆ ನಾವು ರೂಲ್ಸ್ ಗಳನ್ನ ನೋಡ್ಬೇಕಾಗತ್ತೆ. ಬಟ್ ಓವರ್ ಆಲ್ ಹೇಳ್ಬೇಕಂದ್ರೆ ಟ್ರೈನಿಂಗ್ ಜಡ್ಜಸ್ ಅಂತ ಹೇಳಿ. ಸೊ ಇದಕ್ಕೆ ನೀವು ನಾವ್ ಯಾರನ್ನ ಟ್ರೈನಿಂಗ್ ತಗೊಳ್ಬೇಕಂತ ಹಾಗೆ ತುಂಬಾ ಜನ ಯೋಚನೆ ನನಗೆ ಲೈಕ್ ಮೆಸೇಜ್ ಮಾಡ್ತಾ ಇದ್ರು. ಹಾಗಲ್ಲ, ಇದು ರಿಕ್ರೂಟ್ಮೆಂಟ್. ನೀವು ಜಡ್ಜಸ್ ಆಗಿ ರಿಕ್ರೂಟ್ಮೆಂಟ್ ಆಗಿರ್ತೀರಿ, ಓಕೆ, ನಿಮ್ಮನ್ನ ಬೇರೆ ಬೇರೆ ಕಡೆ ಟ್ರೈನಿಂಗ್ಗೆ ಹಾಕ್ತಾರೆ ಅಂತ, ಆ ರೀತಿ ಅರ್ಥ. ನೀವಾಗೆ ಹುಡ್ಕೊಂಡು ಲಾ ಕ್ಲರ್ಕ್ಶಿಪ್ ಮಾಡಬೇಕು ಅಂತ ಅಲ್ಲ. ಓಕೆ, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಹೈಕೋರ್ಟ್ ಅಥವಾ ಗವರ್ಮೆಂಟ್, ಅವರು ಕೊಡುವಂತ ಟ್ರೈನಿಂಗ್. ಬಟ್ ಕಂಪಲ್ಸರಿ ಟ್ರೈನಿಂಗ್ ಇರುತ್ತೆ ಅಂತ. ಆ ಟೈಮಲ್ಲಿ ಸ್ಯಾಲ್ರಿ ಹಾಫ್ ಇರುತ್ತೆ. ಯು ಆರ್ ನಾಟ್ ಕನ್ಸಿಡರ್ಡ್ ಆಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್, ಬಟ್ ಯು ಆರ್ ಕನ್ಸಿಡರ್ಡ್ ಆಸ್ ಟ್ರೈನಿ ಜುಡಿಷಿಯಲ್ ಆಫೀಸರ್ಸ್ ಅಂತ ಹೇಳಿ. ಸೊ ಅದು ಬೇಸಿಕ್ ಇದ್ರದ್ದು ಜಿಸ್ಟ್. ಆಯ್ತಾ, ಸೊ ಇಲ್ಲಿ ನಾವು ನೋಡೋದಾದ್ರೆ ಟ್ರೈನಿ ಜುಡಿಷಿಯಲ್ ಆಫೀಸರ್ಸ್. ಸೊ 1 ವರ್ಷ ಕಂಪಲ್ಸರಿ. ಈಗ ಪ್ರತಿ ಜುಡಿಷಿಯಲ್ ಆಫೀಸರ್ಗೂ ಕೂಡ ಟ್ರೈನಿಂಗ್ ಜುಡಿಷಿಯಲ್ ಅಕಾಡೆಮಿಲಿ ನೀಡ್ತಾರೆ. ಸೊ ಕನ್ಸರ್ನ್ ಸ್ಟೇಟ್ ಜುಡಿಷಿಯಲ್ ಅಕಾಡೆಮಿಲಿ ಟ್ರೈನಿಂಗ್ ಅನ್ನ ನೀಡ್ತಿದ್ದಾರೆ. 1 ವರ್ಷ ಕಂಪಲ್ಸರಿ ಟ್ರೈನಿಂಗ್ ಅನ್ನ ನೀಡ್ತಾರೆ. ಅಂದ್ರೆ ನೀವು ರಿಕ್ರೂಟ್ಮೆಂಟ್ ಆದ ಕೂಡಲೇ ಇಮಿಡಿಯೇಟ್ಲಿ ನಿಮ್ಗೆ ಕೋರ್ಟ್ ಕೇಸ್ ಪ್ರೊಸೀಡಿಂಗ್ಸ್ ಅನ್ನ ಅದನ್ನ ಹಿಯರ್ ಮಾಡುವಂತಹ ಇದು ಬರೋದಿಲ್ಲ. ಫಸ್ಟ್ ನೀವು ಟ್ರೈನಿಂಗ್ ಆಗ್ಬೇಕು ಅಂತ ಹೇಳಿ. ಸೊ ಅದ್ರ ಮೇಲೆ ಹೆಚ್ಚು ಸ್ಟ್ರೆಸ್ ಮಾಡಿದ್ದಾರೆ. ಆಯ್ತಾ, ಸೊ ಈಗ ಏನಾಯ್ತು, ಈ 1 ಇಯರ್ ದಿಸ್ ವಿಲ್ ಬಿ ಕನ್ಸಿಡರ್ ಆಸ್ 1 ವರ್ಷ ಅಲ್ವಾ, ಬಾರಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರನೆ. ಯಾಕಂದ್ರೆ ಟ್ರೈನಿಂಗ್ ಒಟ್ಟು ನಾಲೆಜ್ ಗೇನಿಂಗ್ ಅಲ್ವಾ. ಸೊ ಅದರಲ್ಲಿ 3 ವರ್ಷದಲ್ಲಿ ಇನ್ನೊಂದು ವರ್ಷ ಸಿಕ್ಕದಾಗೆ. ಸೊ ಅದನ್ನ ನಾವು 3 ಇಯರ್ ರಿಕ್ವೈರ್ಮೆಂಟ್ ಈಕ್ವಲ್ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ನೀವು 3 ಇಯರ್ ಮಾಡ್ಬೇಕಂತಲ್ಲ, ಆಟೋಮೆಟಿಕಲಿ ನೀವು ಜಡ್ಜ್ ಆಗಿ ರಿಕ್ರೂಟ್ಮೆಂಟ್ ಆದ್ರೆ ನಿಮ್ಗೆ ಟ್ರೈನಿಂಗ್ 2 ವರ್ಷ ಇರುತ್ತೆ. ಅದ್ರಲ್ಲಿ 2 ವರ್ಷದಲ್ಲಿ 1 ವರ್ಷ ಸ್ಟೇಟ್ ಜುಡಿಷಿಯಲ್ ಅಕಾಡೆಮಿಲಿ ಇರುವಂತದ್ದು. ಹಾಗೆ ಅದಾದ ನಂತರ ಓಕೆ, ಸೊ ಇನ್ನೊಂದು ವಿಚಾರ ಏನಂತಂದ್ರೆ, ಆ ಸಮಯದಲ್ಲಿ ಟ್ರೈನಿ ಜುಡಿಷಿಯಲ್ ಆಫೀಸರ್ಸ್ಗೆ ಅರ್ಧ ರೆಮ್ಯುನರೇಷನ್ ಇರುತ್ತೆ. ಈಗ ಉದಾಹರಣೆಗೆ ಬೇಸಿಕ್ ಪೇ 70,000 ಇದೆ ಅಂತ ಆದ್ರೆ ಅದು ಅರ್ಧ ಎಷ್ಟು, 45,000. ಲೈಕ್ ಬೇಸಿಕ್ ಒಂದು ಅಂದಾಜಲ್ಲಿ ಹೇಳ್ತಾ ಇರುವಂತದ್ದು. ಆಯ್ತಾ, ಇಷ್ಟ ಅಂತ ಅಲ್ಲ, ವಿತ್ ಬೇರೆ ಬೇರೆ ಅಲೋವೆನ್ಸ್ ಎಲ್ಲ ಇರುತ್ತೆ. ಸೊ ಜುಡಿಷಿಯಲ್ ಅಕಾಡೆಮಿಲಿ ಟ್ರೈನಿಂಗಿಗೆ ಏನೇನು ಫೆಸಿಲಿಟಿ ಕೊಡ್ತಾರೆ ಅದೆಲ್ಲ ಅವೈಲೇಬಲ್ ಇರುತ್ತೆ. ಬಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಏನ್ ಪೇ ಸ್ಕೇಲ್ ಇರತ್ತಲ್ಲ, ಆ ಪೇ ಸ್ಕೇಲ್ ಸಿಗೋದಿಲ್ಲ. ಯಾಕಂದ್ರೆ ನೀವು ಇನ್ನು ಟ್ರೈನಿ ಜಡ್ಜಸ್ ಆಗಿರೋದಕ್ಕೋಸ್ಕರ ಅರ್ಧ ರೆಮ್ಯುನರೇಷನ್ ಸಿಗತ್ತೆ ಅಂತ ಹೇಳಿ ಇದು ಹೇಳ್ತಿದ್ದಾರೆ. ಹಾಗೆ ಆ ಟ್ರೈನಿಂಗ್ ಜುಡಿಷಿಯಲ್ ಅಕಾಡೆಮಿ ಟ್ರೈನಿಂಗ್ ಆದ ನಂತರ ಮತ್ತೆ ಲಾ ಕ್ಲರ್ಕ್ಶಿಪ್
ಮಾಡ್ಬೇಕಾಗತ್ತೆ. ಸೊ ಲಾ ಕ್ಲರ್ಕ್ಶಿಪ್ ಹೇಗಂತಂದ್ರೆ, ಈಗ ಉದಾಹರಣೆಗೆ ಕೆಲವೊಂದು ಕೋರ್ಟ್ಗಳಲ್ಲಿ ನೋಡಿರ್ಬೋದು, ಈವನ್ ಐ ಥಿಂಕ್ ಸೊ, ಇದು ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂತಂದ್ರೆ ಎಷ್ಟೋ ಕಡೆ ಡಿಸ್ಟ್ರಿಕ್ಟ್ ಜಡ್ಜಸ್ ಇದರಲ್ಲಿ ಕೋರ್ಟ್ ಹಾಲ್ ಅಲ್ಲಿ ಅವರ ಜೂನಿಯರ್ ಜಡ್ಜಸ್ ಗಳು ಕೆಲವು ಟ್ರೈನಿಂಗ್ ಅಲ್ಲಿ ಕುತ್ಕೊಂಡಿರ್ತಾರೆ. ನೀವು ಒಬ್ಸರ್ವ್ ಮಾಡಿರ್ಬೋದು, ಮಾಡಿಲ್ದೇ ಇರ್ಬೋದು. ಕೆಲವೊಂದು ಕೋರ್ಟ್ಗಳು ಎಲ್ರಿಗೂ ನೋಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಕೆಲವೊಂದು ಕಡೆ ಅವ್ರನ್ನ ಕೂರಿಸಿರ್ತಾರೆ ಇನಿಷಿಯಲ್ ಟ್ರೈನಿಂಗ್ ಅಲ್ಲಿ. ಸೊ ಇದನ್ನ ಇನ್ನೂ ಸ್ಟ್ರಕ್ಚರ್ಡ್ ಆಗಿ ಮಾಡಿದ್ದಾರೆ. 6 ತಿಂಗಳು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅಥವಾ ಸೆಷನ್ಸ್ ಜಡ್ಜ್ ಅವರ ಅಡಿಯಲ್ಲಿ ಲಾ ಕ್ಲರ್ಕ್ಶಿಪ್ ಮಾಡಬೇಕು. ಇನ್ನು 6 ತಿಂಗಳು ಹೈಕೋರ್ಟ್. ಸೊ ಇಟ್ಸ್ ಅ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಕೋರ್ಟ್ ಹಿಯರಿಂಗ್ ಮಾಡ್ಲಿಕ್ಕಿಲ್ಲ, ಬಟ್ ಕೋರ್ಟ್ ಹಿಯರಿಂಗ್ ಏನ್ ಆಗ್ತಾ ಇರತ್ತೆ ಅಥವಾ ಜಜ್ಮೆಂಟ್ ಬರೆಯುವಂಥದ್ದು ಇರ್ಬೋದು, ಸೊ ಅವರಿಗೆ ಅಸಿಸ್ಟ್ ಮಾಡುವಂಥದ್ದು ಲಾ ಕ್ಲರ್ಕ್ ಅಂತ ಹೇಳುವಂಥದ್ದು PDJಗೆ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಕೋರ್ಟ್ ಮ್ಯಾಟರ್ಸ್ ಗಳನ್ನ, ಲಿಟಿಗೇಷನ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಕೊಡದೆ, ಸೊ ಒಬ್ಸರ್ವ್ ಮಾಡಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರೊಸೀಡಿಂಗ್ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಹೀಗೆ ಮಾಡಿದ್ದಾರೆ. ಸೊ ವೆರಿ ವಂಡರ್ಫುಲ್ ಒಂದು ಇದನ್ನ ಕಂಡು ಹಿಡಿದಿರುವಂತದ್ದು ವೇ. ಯಾಕಂದ್ರೆ 1 ವರ್ಷಕ್ಕೆ ಈಕ್ವಲ್ ಆಗಿ ಈ ರೀತಿ ಜಡ್ಜ್ ಆಗಿ ಕೂಡ ಅಪಾಯಿಂಟ್ ಆಗಿರ್ತಾರೆ. ಜಾಬ್ ಸೆಕ್ಯೂರ್ ಇರತ್ತೆ, ಆ ಭಯ ಇರೋದಿಲ್ಲ ನಾವು ಜಡ್ಜ್ ಆಗ್ತೇವಾ ಇಲ್ವಾ, ಎಕ್ಸಾಮ್ ಬರೀಬೇಕಾ ಅಂತ ಹೇಳುವಂಥದ್ದು. ಬಟ್ ಟ್ರೈನಿಂಗ್ ಅಷ್ಟೇ ರಿಗರಸ್ ಟ್ರೈನಿಂಗ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಆಯ್ತಾ? ಸೊ ಆದ್ರೆ ಇಲ್ಲಿಗೆ ಮುಗಿಯೋದಿಲ್ಲ. ನೀವು ಟ್ರೈನಿಂಗ್ ಪಡ್ಕೊಂಡ್ಕೊಳ್ಳೆ ಒಂದು ಎವ್ಯಾಲ್ಯೂಷನ್ ಅಂತ ಹೇಳಿ ಮಾಡಿರ್ತಾರೆ ನಿಮ್ಗೆ. ಸೊ ಆ ಹೈಕೋರ್ಟ್ ಜಡ್ಜ್, ಯಾವ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಟ್ರೈನಿಂಗ್ ತಗೊಂಡಿರ್ತೀರಲ್ಲ, ಸೊ ಅವ್ರ ಹತ್ರ ಎಸ್, ಸೊ ಇದು 1 ವರ್ಷ ಕೂಡ ಅದೇ ಬಾರಲ್ಲಿ ಪ್ರಾಕ್ಟೀಸ್ ಮಾಡಿದಿರಿ ಅಂತ ಹೇಳಿ ಪರಿಗಣಿಸ್ಬೇಕಂತ ಹೇಳಿ. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೇಕಂತ ಅಲ್ಲ, ಡು ನಾಟ್ ವರಿ ಅಬೌಟ್ ದ್ಯಾಟ್. ಆಯ್ತಾ? ತುಂಬಾ ಜನ ನಾವ್ ಹೇಗೆ ಅಂದ್ರೆ ಇದನ್ನ ಕೇಳಿದಾರೆ, ಲಾ ಕ್ಲರ್ಕ್ಶಿಪ್ ಅನ್ನ ನಾವು ಹೇಗೆ ಬಾರ್ ಬದಲು ಇಲ್ಲಿ ಹೇಗೆ ಹೋಗ್ಬೇಕಂತ ಹೇಳಿ ಕೇಳಿದ್ದಾರೆ. ಇಲ್ಲ, ಇದು ಆಟೋಮೆಟಿಕಲಿ ನಿಮ್ಗೆ ವರ್ಕ್ ಅಲಾಟ್ ಆಗುವಂತದ್ದು ಆಮೇಲೆ ಆಫ್ಟರ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಆದ ನಂತರ. ಓಕೆ, ಸೊ ಇದಾದ ನಂತರ ಎಸ್, ಸೇಮ್ ಸೊ ಸ್ಯಾಲ್ರಿ ಬಗ್ಗೆ ತುಂಬಾ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯು ವಿಲ್ ಬಿ ಗಿವನ್ ಅ ವೆರಿ ಗುಡ್ ಸ್ಯಾಲ್ರಿ, ಎಕ್ಸೆಪ್ಟ್ ಇಟ್ಸ್ ನಾಟ್ ಈಕ್ವಲ್ ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸಿಗೆ ಸಿಗುವಂತದ್ದು ಇರೋದಿಲ್ಲ ಅಂತ ಅಷ್ಟೇ. ಹಾಗೆ ಲಾ ಕ್ಲರ್ಕ್ಶಿಪ್ ಆದ ನಂತರ ಈಗ ನೀವು ಫಿಟ್ ಇದ್ದೀರಾ ಇಲ್ವಾ, ನೀವು ಕೋರ್ಟ್ ಪ್ರೊಸೀಡಿಂಗ್ ಅನ್ನ ಹ್ಯಾಂಡ್ ಮಾಡ್ಲಿಕ್ಕೆ ಆಗತ್ತಾ ಇಲ್ವಾ ಹೇಳೋದಕ್ಕೆ ನಿಮ್ಮನ್ನ ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಆ ಎವ್ಯಾಲ್ಯೂಯೇಷನ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಹೇಳಿ ಹೈಕೋರ್ಟ್ ಜಡ್ಜ್ ಅದಕ್ಕೆ ನಿಮ್ಗೆ ಲೆಟರ್ ಕೊಡ್ಬೇಕಾಗತ್ತೆ. ಅದು ಸ್ಯಾಟಿಸ್ಫ್ಯಾಕ್ಟರಿ ಅಂತ ಇದ್ರೆ ಆವಾಗ ನೀವು ನಿಮ್ಮನ್ನ ರೆಗ್ಯುಲರ್ ಪೇ ಸ್ಕೇಲ್ಗೆ, ಅಂದ್ರೆ ಯು ವಿಲ್ ಬಿಕಮ್ ದ ಆಕ್ಚುಯಲ್ ಜುಡಿಷಿಯಲ್ ಆಫೀಸರ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಆಗ್ತೀರಿ ಅಂತ ಹೇಳಿ. ಓಕೆ, ಎಸ್. ಸೊ ಇಲ್ಲಿ ತನಕ ನಾವು ನೋಡಿದ್ದೇನು, ಆಲ್ರೆಡಿ 1 ವರ್ಷ ಪಾಸ್ ಆಗ್ಬಿಟ್ಟಿದೆ. ಸೊ ಆಲ್ ಲಾ ಗ್ರಾಜುಯೇಟ್ಸ್ ಕ್ಯಾನ್ ಅಪ್ಲೈ. ಇವತ್ತು ಪಾಸ್ ಆದೆ 1 ವರ್ಷನ ಆಗಿರ್ಲಿಲ್ಲ ಅಂತ ಹಾಗೆ ಇಲ್ಲ. ಓಕೆ, ಆ ರೀತಿ ಏನು ಸ್ಪೆಸಿಫೈ ಮಾಡಿಲ್ಲ. 1 ವರ್ಷ ನಿಮ್ಗೆ ಆಕ್ಚುಲಿ ಬಳುವಳಿ ನೀಡಿ ಅವರು ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅನ್ನ ಕೇಳದೆ ಎವ್ರಿವನ್ ಇಸ್ ಎಲಿಜಿಬಲ್ ಟು ಅಪ್ಲೈ ಹಿಯರ್. ಪ್ಲಸ್ ಟ್ರೈನಿಂಗ್ 1 ಇಯರ್ ಸ್ಟೇಟ್ ಜುಡಿಷಿಯಲ್ ಅಕಾಡೆಮಿ ಹಾಗೂ 1 ಇಯರ್, ಯಾಕೆಂದ್ರೆ ಮುಂಚೆ ಪ್ರೊಬೇಷನರಿ ಪೀರಿಯಡ್ ಅಂತೆಲ್ಲ ಇತ್ತು, ಟ್ರೈನಿಂಗ್ ಅಂತ ಇತ್ತು, ಬಟ್ ಇದ್ರ ಬಗ್ಗೆ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ತಿರ್ಲಿಲ್ಲ ಅಲ್ವಾ. ಈ ಜಡ್ಜ್ಮೆಂಟ್ ನ ವಿಶೇಷ ಏನಂತಂದ್ರೆ, ಸೊ ಈ 1 ಇಯರ್ ಲಾ ಕ್ಲರ್ಕ್ಶಿಪ್ ಮಾಡಿ 6 ಮಂತ್ಸ್ DJ ಹತ್ರ ಅಥವಾ PDJ ಹತ್ರ, ಇನ್ನೊಂದು ಹೈಕೋರ್ಟ್ ಜಡ್ಜ್ ಹತ್ರ ಮಾಡಬೇಕು. ಅದಾದ ನಂತರ ಹೈಕೋರ್ಟ್ ಜಡ್ಜ್ ವಿಲ್ ಇಶ್ಯೂ ಎವ್ಯಾಲ್ಯೂಯೇಷನ್ ರಿಪೋರ್ಟ್. ಅದಾದ ನಂತರ ಯು ವಿಲ್ ಬಿ, ಇಲ್ಲಾಂದ್ರೆ ಅರ್ಧ ಕಂಪ್ಲೀಟ್ ನಿಮ್ದು ಅಪಾಯಿಂಟ್ಮೆಂಟ್ ಫುಲ್ಫಿಲ್ ಆಗೋದಿಲ್ಲ ಅಂತ ಹೇಳಿ. ಸೊ ಇದು ಸೇಮ್, ಈ ಟ್ರೈನಿಂಗ್ ಪ್ರೊಸೀಜರ್ ಇದು ಸೇಮ್ ಆಗತ್ತೆ. ಆಯ್ತಾ? ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಇಶ್ಯೂಡ್ ಆಫ್ಟರ್ 31/3/2027 ಸೇಮ್ ಆಗತ್ತೆ. ಇಲ್ಲಿ ತನಕ ಸೇಮ್. ಆದ್ರೆ ಇಲ್ಲಿ ಆದ್ರೆ 1 ವರ್ಷ ಕಡ್ಡಾಯವಾಗಿ ನೀವು ಪ್ರಾಕ್ಟೀಸ್ ಮಾಡಿರ್ಲೇಬೇಕು. 1 ಇಯರ್ ಆಕ್ಟಿವ್ ಪ್ರಾಕ್ಟೀಸ್ ಮಾಡಿರ್ಲೇಬೇಕು. ಹಾಗೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಯಾವ ರಿವ್ಯೂ ಮಾಡ್ಬೇಕು ಹೇಳೋ ಜಡ್ಜ್ಮೆಂಟ್ ಇತ್ತಲ್ಲ, ಅದ್ರಲ್ಲಿ ಯಾವ ಡೈರೆಕ್ಷನ್ ಗಳನ್ನ ಕೊಟ್ಟಿದ್ರು, ಹೇಗೆ 10 ವರ್ಷ ಪ್ರಾಕ್ಟೀಸ್ ಇರುವಂತ ಅಡ್ವೊಕೇಟ್ ಅಥವಾ ಪ್ರಿನ್ಸಿಪಲ್ ಜಡ್ಜ್ ಅವ್ರ ಹತ್ರ ನೀವು ಲೆಟರ್ ತರಬೇಕು, ಸರ್ಟಿಫಿಕೇಟ್ ತರಬೇಕು ಅನ್ನೋದು. ಸೊ ಅಂತ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅನ್ನ ತರಬೇಕು. ಸೊ ಮೊದಲು 3 ವರ್ಷ ಅಂತ ಆಯ್ತು, ಈಗ ಅದ್ರ ಬದಲು 1 ವರ್ಷದ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ತರಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಆಯ್ತಾ? ಸೊ
ಈ ವಿಚಾರದಲ್ಲಿ ಮೇಜರ್ ಒಂದು ನಾವು ಚೇಂಜಸ್ ಅನ್ನ ಕಾಣ್ಬೋದು. ಇದು ಸೇಮ್ ಲಾ ಕ್ಲರ್ಕ್ಶಿಪ್ ಅದೆಲ್ಲ ಸೇಮ್ ಟ್ರೈನಿಂಗ್ ಇಲ್ಲೂ ಕೂಡ ಅದೇ ರೀತಿ ಆಗತ್ತೆ. ಇನ್ನು ನಮ್ಗೆ ಡೌಟ್ಸ್ ಇದ್ರೆ ವಿ ಹ್ಯಾವ್ ಟು ವೇಟ್ ಫಾರ್ ಅವರ್ ಕರ್ನಾಟಕ ರೂಲ್ಸ್ಗಳ ಬಗ್ಗೆ ನಾವು ನೋಡ್ಬೇಕಾಗತ್ತೆ ಆಯ್ತಾ. ಸೇಮ್ 74 ಅಲ್ಲೆಲ್ಲ ಇದನ್ನೇ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದು ಆಫ್ಟರ್ ಟ್ರಾನ್ಸಿಷನ್ ಪೀರಿಯಡ್ ಇಶ್ಯೂಡ್ ಆನ್ ಆರ್ ಆಫ್ಟರ್ 1/4/2027 ಅಂದ್ರೆ ಅದೇ 31 ನಂತರ 1/4 ನಂತರ ಅಥವಾ ಆ ದಿನ ಮಾಡುವಂತ ನೋಟಿಫಿಕೇಶನ್ಗೆ ಬೇರೆದೆಲ್ಲ ಅಪ್ಲೈ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಡೀಟೇಲ್ ಆಗಿ ಓದಿ, ನಾನು ಅದ್ರ ಜಿಸ್ಟ್ ಹೇಳಿದ್ದೇನೆ. ಇನ್ನು ನಿಮ್ಗೆ ಡೀಟೇಲ್ ಆಗಿ ಬೇಕಂತಂದ್ರೆ ಭೂಮಿಕಾ ಟ್ರಸ್ಟ್ ಜಜ್ಮೆಂಟ್ ಅನ್ನ ನೀವು ಓದ್ಬೋದು. ಸುಮಾರು 45 ಪೇಜಸ್ಗಳು ಇರುವಂತಹ ಜಜ್ಮೆಂಟ್. ಓಕೆ, ಯಾಕೆ ಟ್ರೈನಿಂಗ್ ಬೇಕು, ಯಾಕೆ ಪ್ರಾಕ್ಟೀಸ್ ಬೇಕು ಹೇಳುವಂಥದ್ದನ್ನ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಇದು ಕೂಡ ಸೇಮ್ ಅದನ್ನೇ ಹೇಳ್ತಾರೆ. ಎಸ್, ಸೊ ನಿಮ್ಗೆ ಅನ್ಸ್ಬೋದು ಹಾಗಾದ್ರೆ ಈಗಾಗಲೇ ಇರುವಂತ ನೋಟಿಫಿಕೇಶನ್ಗೆ ಇದು ಅಪ್ಲೈ ಆಗತ್ತಾ ಅಂತ ಹೇಳಿ. ಸೊ ಅದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ನೋಡಿ. ಇಶ್ಯೂಡ್ ಆಲ್ರೆಡಿ ಆಫ್ಟರ್ ದ ಜಜ್ಮೆಂಟ್ ಅಂಡ್ ರಿವ್ಯೂ ವಾಸ್ ಪ್ರನೌನ್ಸ್ಡ್. ಸೊ ಯಾವುದೇ ನೋಟಿಫಿಕೇಶನ್ ಅಡ್ವರ್ಟೈಸ್ಮೆಂಟ್ ಏನೇ ಇರಲಿ, ಆ ಮೇ 2025 ಜಜ್ಮೆಂಟ್ ಆದ ನಂತರ ಯಾವುದೇ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು ಸಹ ಈ ಗೈಡ್ಲೈನ್ಸ್ಗೆ ಅದು ಹೊಂದಿಕೊಳ್ಬೇಕು. ಅಥವಾ ಇನ್ನು ಮುಂದೆ ಇಶ್ಯೂ ಮಾಡುವಂತಹ ಗೈಡ್ಲೈನ್ಸ್ ಇದು ನೋಟಿಫಿಕೇಶನ್ ಕೂಡ ಈ ಡೈರೆಕ್ಷನ್ಗೆ ಹೊಂದ್ಕೊಂಡಿರ್ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ರೆ, ಹೈಕೋರ್ಟ್ ಐ ಆಮ್ ನಾಟ್ ವೆರಿ ಶ್ಯೂರ್, ಬಟ್ ಈಗಿರುವಂತ ಪ್ರೆಸೆಂಟ್ ನೋಟಿಫಿಕೇಶನ್ ಆಲ್ರೆಡಿ ಇಶ್ಯೂ ಮಾಡಿದೆಲ್ಲ ಫಸ್ಟ್ ಅಲ್ಲ ಏಪ್ರಿಲ್ ಅಲ್ಲಿ ಇಶ್ಯೂ ಮಾಡಿದ್ದು, ಅದನ್ನ ವಿಡ್ರಾ ಮಾಡಿ ಹೊಸ ರೂಲ್ಸ್ ಫ್ರೇಮ್ ಮಾಡಬಹುದು. ಮಾಡಿದ್ರೆ ಅದರ ಪೂರಕವಾಗಿ ಹೊಸದಾದಂತಹ ನೋಟಿಫಿಕೇಶನ್ ಇಶ್ಯೂ ಮಾಡ್ಬೋದು ಹೇಳುವಂಥದ್ದು ನನ್ನ ಅನಿಸಿಕೆ ಆಯ್ತಾ. ಪ್ಯೂರ್ಲಿ ನನ್ನ ಅನಿಸಿಕೆ ಇದು, ಡಿಪೆಂಡಿಂಗ್ ಅಪಾನ್ ಈ ಫ್ಯಾಕ್ಟ್ಸ್ ಗಳು ಏನ್ ಹೇಳ್ತಾವಲ್ಲ ಅದನ್ನ ನೋಡ್ಕೊಂಡು ನಾನು ಹೇಳ್ತಾ ಇರುವಂತದ್ದು. ಎಸ್ ನೋಡಿ, ಸ್ಟೇಟ್ 3 ತಿಂಗಳು. ಹಾಗಾದ್ರೆ ರೂಲ್ಸ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಪ್ಪ ಅಂತ ನಿಮ್ಗೆ ಅನ್ಸ್ಬೋದು. ಇಲ್ಲಿ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ, 3 ತಿಂಗಳೊಳಗೆ ರೂಲ್ಸ್ ಗಳನ್ನ ಮಾಡ್ಬೇಕಂತ ಹೇಳಿದ್ರು. ಯಾಕಂದ್ರೆ ಪ್ರೀವಿಯಸ್ ಏನು 3 ಇಯರ್ಸ್ ಬೇಕಂತ ಹೇಳಿತ್ತಲ್ಲ, ಆವಾಗ ಕೂಡ ಹಾಗೆ ಫಸ್ಟ್ ಕರ್ನಾಟಕ ಗವರ್ಮೆಂಟ್ ರೂಲ್ಸ್ ಗಳನ್ನ ಮಾಡಿ ಆಮೇಲೆ ನೋಟಿಫಿಕೇಶನ್ ತಂದಿತ್ತು. ಸೊ ಹಾಗೆ ಐ ಸಪೋಸ್ ಈಗ ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ಈಗ ಮತ್ತೊಂದು ರೂಲ್ಸ್ ಮಾಡ್ಲೇಬೇಕಾಗ್ಬೋದು ಅಂತ ಹೇಳಿ. ಸೊ ಅಪ್ಲಿಕೇಬಲ್ ರೂಲ್ಸ್ ಗಳನ್ನ ಮಾಡಬಹುದು. ಅದಾದ ನಂತರ ಎಸ್, ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಗಳಿಗೆ ಅವರಿಗೂ ಕೂಡ ಜಾಸ್ತಿ ಅಕಾಮಡೇಟ್ ಮಾಡಬೇಕು ಇದ್ರ ಮುಖಾಂತರ ಅಂತ ಹೇಳಿ ಹೇಳ್ತಿದ್ದಾರೆ. ಎಸ್, ಸೊ ಹಾಗೆ ಇದೊಂದು ಸ್ಕೀಮ್, ಇದು ಬೇಸಿಕ್ ಹೇಳ್ತಿದ್ದಾರೆ. ಈ ಸ್ಕೀಮ್ ಅನ್ನು ಆಮೇಲೆ 5 ವರ್ಷ ನಂತರ ಬದಲಾಯಿಸಬಹುದು ಅಂತ ಹೇಳಿ ಹೇಳ್ತಾರೆ. 5 ವರ್ಷ ತನಕ ಇದೊಂದು ಸ್ಕೀಮ್ ಅಂತ ಹೇಳಿ ನಾವು ಮಾಡಿದ್ದೇವೆ. ಆಮೇಲೆ ಹೇಗೆ ಪ್ರೊಸೀಜರ್ ಆಗತ್ತೆ, ಹೇಗೆ ಕ್ವಾಲಿಟಿ ಹೇಗೆ, ಈ ರೀತಿ ಮೆಥಡ್ ಅಲ್ಲಿ ರಿಕ್ರೂಟ್ ಆಗುವಂತಹ ಕ್ಯಾಂಡಿಡೇಟ್ಸ್ ಗಳ ಕ್ವಾಲಿಟಿ ಹೇಗೆ, ಅವರ ಅಸೆಸ್ಮೆಂಟ್ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಕೊಂಡು ಆಮೇಲೆ ರಿವ್ಯೂ ಮಾಡ್ಬೋದು ಅಂತ ಹೇಳಿ ಹೇಳಿದ್ದಾರೆ. ಸೊ 5 ವರ್ಷ ತನಕ ಯು ಕ್ಯಾನ್ ಆರಾಮ್ಸೆ ನೀವು ಈ ಒಂದು 1 ವರ್ಷದ ಪ್ರಾಕ್ಟೀಸ್, 1 ವರ್ಷ ಹೇಗೂ ಆಗ್ಬಿಡತ್ತೆ. ಆಚೆ ಈಚೆ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಬೇಕು, ಅಷ್ಟು ಪ್ರಾಕ್ಟೀಸ್ ಬೇಕಾಗತ್ತೆ. ಯಾಕಂದ್ರೆ ಬೇಸಿಕ್ ಒಂದು ಪ್ರಿಪರೇಷನ್ಗೂ ಬೇಕೇ ಎಷ್ಟೇ ಅಂದ್ರೂ ಸಹ ಅಲ್ವಾ. ಸೊ ಹಾಗೆ 1 ವರ್ಷ ಇಟ್ಕೊಂಡು ಆಮೇಲೆ ನೀವು ನಿಮ್ಮ ಇದನ್ನ ಪ್ಲಾನ್ ಮಾಡ್ಬೋದು ಆಯ್ತಾ. ಎಸ್, ಸೊ ಇನ್ನು ಕರ್ನಾಟಕಕ್ಕೆ ಬಂದಾಗ, ಸೊ ನಾನು ಆವಾಗಲೇ ಹೇಳ್ದಾಗೆ ಎಸ್, ಸೊ ಇದು ಕರ್ನಾಟಕ ಹೈಕೋರ್ಟ್ ಇಶ್ಯೂ ಮಾಡಿರುವಂತ ನೋಟಿಫಿಕೇಶನ್ ಆಗಿತ್ತು. ಬಟ್ ಇಲ್ಲಿ ನೋಡಿ, ಇದು ಅದೇ ಭೂಮಿಕಾ ಟ್ರಸ್ಟ್ ನ ಒಂದು ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ ಆರ್ಡರ್. ಸೊ ಹೈಕೋರ್ಟ್ ಆಫ್ ಕರ್ನಾಟಕ ಇಸ್ ಪರ್ಮಿಟೆಡ್ ಟು ವಿಡ್ರಾ ದ ಅಡ್ವರ್ಟೈಸ್ಮೆಂಟ್ ಅಂಡ್ ಇಶ್ಯೂ ಫ್ರೆಶ್ ಅಡ್ವರ್ಟೈಸ್ಮೆಂಟ್. ಸೊ ಹೊಸ ಅಡ್ವರ್ಟೈಸ್ಮೆಂಟ್ ಬರಬಹುದು. ಸೊ ಅಲ್ಲಿ ತನಕ ಅವ್ರು ಫ್ರೆಶ್ ಇನ್ನೂ ಇಶ್ಯೂ ಮಾಡಿಲ್ಲ, ಯಾಕೆಂದ್ರೆ ಮಧ್ಯದಲ್ಲಿ ಜಜ್ಮೆಂಟ್ ಫೈನಲ್ ಇತ್ತಲ್ವಾ. ಸೊ ಅದಕ್ಕೋಸ್ಕರ ಸೊ ವಿ ಹ್ಯಾವ್ ಟು ವೇಟ್. ಸೊ ಎಷ್ಟು ಸಮಯ ವೇಟ್ ಮಾಡ್ಬೇಕಪ್ಪ ಅಂತ ಹೇಳಿ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಟೈಮ್ ಸಿಕ್ಕಿದೆ, ಎಷ್ಟೋ ಜನರಿಗೆ ಮತ್ತೆ ಅವಕಾಶ ಸಿಕ್ಕಿದೆ ಅಲ್ವಾ. ಸೊ ಓದಿ, ಸರಿಯಾಗಿ ಓದಿ, 1 ದಿನನೂ ವೇಸ್ಟ್ ಮಾಡಬೇಡಿ. ಬೇಗ ಬೇಗ ಆಗ್ಬೋದು ಪ್ರೊಸೀಜರ್, ಅಥವಾ ಲೇಟ್ ಆದ್ರೂ ಆಗ್ಬೋದು. ಅದನ್ನ ಮ್ಯಾಟರ್ ಮಾಡದೆ ಪ್ರಾಕ್ಟೀಸ್ ಅನ್ನ ಸರಿಯಾಗಿ ಮಾಡಿ. ಯಾಕಂದ್ರೆ ಕೋರ್ಟ್ ಪ್ರಾಕ್ಟೀಸ್ಗೆ ತುಂಬಾ ಎಂಫಸೈಸ್ ಕೊಡ್ತಿದ್ದಾರೆ. ಪ್ರಾಕ್ಟಿಕಲ್ ನೆಸೆಸಿಟೀಸ್ ಗಳನ್ನ, ಅಂದ್ರೆ ಹೇಗೆ ಅಪ್ಲೈ ಮಾಡುವಂಥದ್ದು, ಕೋರ್ಟ್ ಅಲ್ಲಿ ಯಾವ ರೀತಿ ವ್ಯವಹಾರಗಳಾಗ್ತವೆ, ಥಿಯರಿಟಿಕಲ್ ನಾಲೆಜ್ ಬೇರೆ, ಪ್ರಾಕ್ಟಿಕಲ್ ನಾಲೆಜ್ ಬೇರೆ ಆಗಿರುತ್ತಲ್ವಾ. ಸೊ ಅದಕ್ಕೋಸ್ಕರ ಹೇಗೆ ಯಾವ ರೀತಿ ಅದು ವರ್ಕ್ ಆಗತ್ತೆ ಹೇಳುವಂಥದ್ದು, ಇದೆಲ್ಲದೂ ಕೂಡ ಕೌಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚು ಓದ್ತಾ ದಿನ ಟೈಮ್ ವೇಸ್ಟ್ ಮಾಡಬೇಡಿ. ನಾ ರೂಲ್ಸ್ ಬಂದ ನಂತರ ನೋಡ್ತೇನೆ, ನೋಟಿಫಿಕೇಶನ್ ಇಶ್ಯೂ ಆಗಲಿ ಆಮೇಲೆ ನಾನು ನೋಡ್ತೇನೆ ಅಂತ ಹೇಳಿ ಒಂದು ಅರ್ಧ ಗಂಟೆ, 10 ನಿಮಿಷ ಆದ್ರೂ ನಿಮ್ಮ ಜುಡಿಷರಿ ಎಕ್ಸಾಮ್ ನೀವು ಆಸ್ಪಿರೆಂಟ್ ಆಗಿದ್ರೆ
ಆಗಬೇಕು ಕನಸು ಕಂಡಿದ್ರೆ ಆ ಜುಡಿಷಿಯರಿ ಎಕ್ಸಾಮ್ಗೆ ಪ್ರಯತ್ನ ಪಡಿ, ಓದಿ, ಸ್ಟಾರ್ಟ್ ಮಾಡಿ. ಫ್ರೆಶ್ ಲಾ ಸ್ಟೂಡೆಂಟ್ಸ್ಗಳು ಕೂಡ, ಫ್ರೆಶರ್ಸು ಕೂಡ ಒಂದು ಹೊಸ ಹೋಪ್ಸನ್ನು ಇಟ್ಕೊಂಡು ಒಂದು 5-6 ತಿಂಗಳಲ್ಲಿ ಆಗ್ಬೋದು ನಿಮಗೆ ಒಂದು ಇದಂತ ಹೇಳಿ ನಾನು ಹೇಳಬಲ್ಲೆ. ಓಕೆ, ಎಸ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಜಡ್ಜ್ಮೆಂಟ್ ಬಗ್ಗೆ ಒಂದು ಕ್ಲಾಸ್ ಮಾಡಿ, ಅಂದರೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ತುಂಬ ಜನ ಹೇಳಿದರು. ಸೊ ಹಾಗೆ ಮಾಡಿದೆ. ಹಾಗೆ ನಮ್ಮ ಅಭಿಜ್ಞಾ ಎಜುಕೇಷನ್ ಆ್ಯಪ್ ನಿಮಗೆ ಗೊತ್ತಿರ್ಬೋದು, ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅಥವಾ ಐಫೋನಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಡೌನ್ಲೋಡ್ ದೆಮ್. ಅಭಿಜ್ಞಾ ಬುಕ್ಸ್ ಇದೆ. ಸೊ ಅಥವಾ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ನೀವು ಹಲವಾರು ಬುಕ್ಸ್ಗಳನ್ನ ಕಾಣ್ಬೋದು. ನಮ್ಮ ಎಂಟೈರ್ 10 ಬುಕ್ಸ್ಗಳ ಕೋಂಬೋ ಬುಕ್ಸ್ಗಳು ಇದು ನೀವು ಕಾಣ್ತೀರಿ. ಓಕೆ, ಸೊ ಹಲವಾರು ಕೋರ್ಸ್ಗಳಿವೆ. ಇನ್ನೂ ಸದ್ಯದಲ್ಲೇ ಕೆಲವೊಂದು ಕೋರ್ಸ್ಗಳನ್ನ ಲಾಂಚ್ ಮಾಡ್ತಿದ್ದೇವೆ. ಸೊ ದ್ಯಾಟ್ ನಿಮ್ಗೆ ಒಂದು ಬ್ರಿಡ್ಜ್ ಆಗಲಿ ಅಂತ ಹೇಳಿ. ನಿಮಗೆ ಎಕ್ಸ್ಪೆಕ್ಟ್ ಇರಲಿಲ್ಲ, ಈಗ ಸಡನ್ ಆಗಿ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಎಕ್ಸಾಮಿಗೆ. ಸೊ ಅದಕ್ಕೂ ಕೂಡ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ಸೊ ನಾಟ್ ವರಿ ಅಬೌಟ್ ದ್ಯಾಟ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದ.